ನಮಸ್ಕಾರ. ಆಸೀಸ್ ವಿರುದ್ಧ 2-0 ಅಂತರದಿಂದ ಹೀನಾಯವಾಗಿ ಸರಣಿ ಸೋತಿತು ಟೀಂ ಇಂಡಿಯಾ. ಬಳಿಕ ಸಿಟ್ಟಿಗೆದ್ದರು ಕ್ರಿಕೆಟ್ ದಿಗ್ಗಜರು. ನಂತರ ನೀಡಿದರು ದೊಡ್ಡ ಹೇಳಿಕೆ. ಗಿಲ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಕಾಂಗಾರು ನಾಡಿನಲ್ಲಿ ಏಕದಿನ ಸರಣಿ ಗೆಲ್ಲಬೇಕು ಎಂದುಕೊಂಡಿದ್ದ ಗಿಲ್ ಪಡೆ ಇದೀಗ ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಹೀನಾಯ ಸರಣಿ ಸೋಲಿನ ಮುಖಭಂಗವನ್ನ ಎದುರಿಸಿ ಹಲವು ಸಮಯದ ಬಳಿಕ ಕೊಹ್ಲಿ ಹಾಗೂ ರೋಹಿತ್ ತಂಡಕ್ಕೆ ಮರಳಿದರಾದರೂ ಕೂಡ ಸರಣಿ ಗೆಲ್ಲಿಸಿಕೊಡಲು ಅವರಿಂದಲೂ ಸಾಧ್ಯವಾಗಿಲ್ಲ. ಸ್ನೇಹಿತರೆ, ನಿನ್ನೆ ಅಡಿಲೇಡ್ನ ಓವಲ್ ಅಂಗಳದಲ್ಲಿ ನಡೆದ ಉಭಯ ತಂಡಗಳ ನಡುವಿನ ಸರಣಿ ನಿರ್ಧಾರಕ ಪಂದ್ಯದಲ್ಲಿ ಟೀಂ ಇಂಡಿಯಾ 2 ವಿಕೆಟ್ಗಳ ಸೋಲೊಪ್ಪಿಕೊಳ್ಳುವ ಮೂಲಕ ಸರಣಿಯನ್ನ ಕೂಡ 2-0 ಅಂತರದಿಂದ ಕೈಚೀಲಿದೆ. ಸ್ನೇಹಿತರೆ, ಇನ್ನು ನಿನ್ನೆಯ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 264 ರನ್ ಕಲೆ ಹಾಕಿತು. ತಂಡದ ಪರ ಮಾಜಿ ನಾಯಕ ರೋಹಿತ್ ಶರ್ಮಾ 73 ರನ್ ಹಾಗೂ ಶ್ರೇಯಸ್ ಅಯ್ಯರ್ 61 ಮತ್ತು ಅಕ್ಷರ್ ಪಟೇಲ್ 44 ರನ್ಗಳ ಕೊಡುಗೆ ನೀಡಿದರು. ಸ್ನೇಹಿತರೆ, ಅತ್ತ ಆಸೀಸ್ ತಂಡದ ಪರ ಆಡಮ್ ಜಾಂಪಾ 4 ವಿಕೆಟ್ ಉರುಳಿಸಿದರು. ಪಂದ್ಯ ಗೆಲ್ಲಲು 265 ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತ ಆಸ್ಟ್ರೇಲಿಯಾ ತಂಡ ನಿಗದಿತ ಟಾರ್ಗೆಟ್ ಅನ್ನ 46.2 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು. ತಂಡದ ಪರ ಮ್ಯಾಥ್ಯೂ ಶಾರ್ಟ್ 73 ಮತ್ತು ಕೊನಾಲೆ ಅರ್ಧಶತಕ ಸಿಡಿಸಿದರು. ಇತ್ತ ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್ ಮತ್ತು ವಾಷಿಂಗ್ಟನ್ ಸುಂದರ್ ತಲಾ 2 ವಿಕೆಟ್ ಪಡೆದುಕೊಂಡರು. ಈ ಮುಖೇನವಾಗಿ ಭಾರತ ತಂಡ ಈ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ 2 ವಿಕೆಟ್ಗಳ ಸೋಲೊಪ್ಪಿಕೊಳ್ಳುವ ಮೂಲಕ ಸರಣಿಯನ್ನ ಕೂಡ ಕಳೆದುಕೊಂಡಿದೆ. ಸ್ನೇಹಿತರೆ, ಇನ್ನೀಗ ಭಾರತ ಹೀನಾಯವಾಗಿ ಸರಣಿ ಸೋತ ಬಳಿಕ ಮಾತನಾಡಿದ ಕ್ರಿಕೆಟ್ನ ದಿಗ್ಗಜ ಆಟಗಾರರಾದ ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಓಡಿಐ ಕ್ರಿಕೆಟ್ನ ಕ್ರೇಜ್ ತುಂಬಾ ಕಡಿಮೆ ಆಗಿದೆ. ಭಾರತ ಹಲವು ಸಮಯದ ಬಳಿಕ ಈ ಫಾರ್ಮೆಟ್ ನಲ್ಲಿ ಪಂದ್ಯವನ್ನ ಆಡುತ್ತಿದೆ. ಹಾಗಾಗಿ ಈ ಫಾರ್ಮೆಟ್ ಹೇಗೆ ವರ್ಕ್ ಆಗುತ್ತದೆ ಎನ್ನುವುದು ಟೀಂ ಇಂಡಿಯಾಗೆ ಇನ್ನೂ ಸಹ ತಿಳಿದಿಲ್ಲ ಮತ್ತು ಆಸೀಸ್ ತಂಡವನ್ನ ಅವರದೇ ತವರಿನಲ್ಲಿ ಸೋಲಿಸುವುದು ನಿಜಕ್ಕೂ ಕಷ್ಟದ ಸಂಗತಿ. ಆದಾಗ್ಯೂ ಭಾರತ ಈ ಸರಣಿ ಸೋತಿರುವುದು ನಿಜಕ್ಕೂ ನಿರಾಸೆ ತಂದಿದೆ ಎಂದು ತೆಂಡೂಲ್ಕರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು, ಆದರೂ ಸಹ ರೋಹಿತ್ ಹಾಗೂ ಶ್ರೇಯಸ್ ಅಯ್ಯರ್ ಅವರ ಆಟವನ್ನ ನಾನು ಖಂಡಿತವಾಗಿಯೂ ಎಂಜಾಯ್ ಮಾಡಿದ್ದೀನಿ. ಕೊಹ್ಲಿ ಬ್ಯಾಕ್ ಟು ಬ್ಯಾಕ್ ಡಕ್ ಆಗಿರುವುದು ಕೂಡ ನಿಜಕ್ಕೂ ಚಿಂತೆಗೀಡಾಗುವ ವಿಷಯವಾಗಿದೆ ಎಂದು ಸಚಿನ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಶೋಯಬ್ ಅಖ್ತರ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಭಾರತ ಸರಣಿಯಲ್ಲಿ ಜೀವಂತವಾಗಿರಬೇಕಾಗಿದ್ದರೆ ಈ ಪಂದ್ಯ ಗೆಲ್ಲಲೇಬೇಕಾಗಿತ್ತು. ಆದಾಗ್ಯೂ ಇಂತಹ ಡೂ ಆರ್ ಡೈ ಮ್ಯಾಚ್ ನಲ್ಲಿ ಟೀಂ ಇಂಡಿಯಾ ನಿರಾಶಾದಾಯಕ ಪ್ರದರ್ಶನ ನೀಡಿ ಸರಣಿ ಸೋತಿದೆ. ಗಿಲ್ ಅವರ ನಾಯಕತ್ವ ನಿಜಕ್ಕೂ ಅಟ್ಟರ್ ಫ್ಲಾಪ್ ಆಗಿದೆ ಮತ್ತು ಕೊಹ್ಲಿ ಪದೇ ಡಕ್ಔಟ್ ಆಗುತ್ತಿದ್ದಾರೆ. ಅವರ ಬದಲಿಯಾಗಿ ಜೈಸ್ವಾಲ್ ರವರಿಗೂ ಚಾನ್ಸ್ ನೀಡಬೇಕು. ಆದರೂ ಆಸ್ಟ್ರೇಲಿಯನ್ನರಿಗೆ ಗೆಲುವಿನ ಕ್ರೆಡಿಟ್ ನೀಡಲೇಬೇಕು ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಸ್ನೇಹಿತರೆ, ಇನ್ನು ಇದಾದ ಬಳಿಕ ಮಾತನಾಡಿದ ಅರಿಕಿ ಪಾಯಿಂಟಿಂಗ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಆಸ್ಟ್ರೇಲಿಯಾದ ಟಫ್ ಕಂಡೀಷನ್ ನಲ್ಲಿ ರೋಹಿತ್ ಆಡಿದ ರೀತಿ ಅದ್ಭುತವಾಗಿತ್ತು. ಆರಂಭದಲ್ಲಿ ಸ್ಲೋ ಆಗಿ ಕಟ್ಟಿದ ಅವರ ಇನ್ನಿಂಗ್ಸ್ ನಂತರದಲ್ಲಿ ಸ್ಟ್ರೈಕ್ ರೇಟ್ ಮೇಲೆ ಹೆಚ್ಚು ಒತ್ತು ನೀಡಿದರು. ಅವರ ಆಟ ನನ್ನ ಮನ ಗೆದ್ದಿತ್ತು ಎಂದು ರಿಕಿ ಪಾಯಿಂಟಿಂಗ್ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.